ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೋರ್ಟ್ ಆದೇಶ. ಅನಧಿಕೃತ ಮನೆಗಳ ತೆರವು, ಬಡ ಕುಟುಂಬಗಳು ಬೀದಿಗೆ. ನೆರವಿಗೆ ನಿಂತ ಶ್ರೀರಾಮುಲು. ಕಳೆದ 10 ದಿನಗಳ ಹಿಂದೆ ತಾಳೂರು ರಸ್ತೆ HLC ಸಬ್ ಕೆನಾಲ್ನ ಮೇಲೆ ಇರುವಂತಹ 10ಕ್ಕೂ ಹೆಚ್ಚು ಗುಡಿಸಲುಗಳನ್ನು ತೆರವು ಮಾಡಿದ್ರು. ಸೂರು ಕಳೆದುಕೊಂಡ ಬಡವರು ಬದುಕನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು ಇವರ ಗೋಳಾಟ ಮುಗಿಲು ಮುಟ್ಟಿದೆ. ನೆಲ ಸಮಗೊಂಡ ಗುಡಿಸಲು ಮುಂದೆಯೇ ವಾಸ ಮಾಡ್ತಾ ಇರುವ ಸಂತ್ರಸ್ತರ ಕಷ್ಟವನ್ನ ಅರಿತ ಶ್ರೀರಾಮುಲು ಸ್ಥಳಕ್ಕಾಗಮಿಸಿ 10 ಕುಟುಂಬದವರಿಗೆ ತಾತ್ಕಾಲಿಕ ಸೂರನ್ನ ನಿರ್ಮಾಣ ಮಾಡಿಕೊಟ್ಟು ಸ್ಥಳದಲ್ಲಿ 4 ತಾಸು ಮುಕ್ಕಾಂ ಹೂಡುವ ಮೂಲಕ ಗುಡಿಸಲು ನಿರ್ಮಾಣ ಮಾಡಿ 10 ಕುಟುಂಬ 1 ತಿಂಗಳಿಗಾಗುವಷ್ಟು ಆಹಾರ ಧಾನ್ಯವನ್ನ ನೀಡಿದ್ದಾರೆ. ಸ್ಥಳೀಯ ಪ್ರಭಾವಿ ನಾಯಕರ ಕುಮ್ಮಕ್ಕಿನಿಂದಾಗಿ ಕಳೆದ 40 ವರ್ಷದಿಂದ ವಾಸ ಮಾಡ್ತಾ ಇರುವ ಬಡವರ ಗುಡಿಸಲು ತೆರವು ಮಾಡಿದ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಅದೆಷ್ಟೋ ಜನ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅವರಿಗೊಂದು ಬಡವರಿಗೊಂದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ನಿಯಮದ ಪ್ರಕಾರ ತೆರವು ಮಾಡಲಿ, ಆದರೆ ತೆರವು ಮಾಡಿದವರಿಗೆ ಮತ್ತೊಂದು ಕಡೆ ಸೂರನ್ನ ನೀಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತಹಶೀಲ್ದಾರ್ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಫೋನ್ನಲ್ಲಿ ಮಾತನಾಡುವ ಮೂಲಕ ರಾಜ್ಯದಲ್ಲಿ ಡೆಂಗ್ಯೂ ತಾಂಡವಾಡ್ತಾ ಇದೆ. ಮಳೆಗಾಲ ಇದೆ, ಬೀದಿಗೆ ಬಿದ್ದ 10 ಕುಟುಂಬದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದೆ. ಇಲ್ಲಿಯೂ ಕೂಡ ಡೆಂಗ್ಯೂ ಬಂದರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಪೊರೇಟರ್ ಹನುಮಂತಪ್ಪ, ಗುಡಿಗಂಟಿ ಹನುಮಂತರ, ಗೋವಿಂದರಾಜು, ಗುರುಲಿಂಗನಗೌಡ, ಬಿಜೆಪಿ ಮುಖಂಡರು ಆದ ಸುಗುಣ, ನಾಗವೇಣಿ ರೂಪ ಇತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸ್ವಾಮಿ, KT, ಬಂಗಾರದ ಗಣಿ ನ್ಯೂಸ್, ಬಳ್ಳಾರಿ. ನಮಸ್ಕಾರ. ಏನು ಕರ್ನಾಟಕ ನೀರಾವರಿ ನಿಗಮ ವತಿಯಿಂದ ಸುಮಾರಾಗಿ ಹತ್ತತ್ರ ನಾವು ನೋಡ್ತಾನೆ 30 ವರ್ಷಗಳಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ನೀರಾವರಿ ನಿಗಮ ಅನೇಕ ದಿನಗಳಿಂದ, ಇವತ್ತಲ್ಲ ಅನೇಕ ವರ್ಷಗಳಿಂದ ಈ ರೀತಿ ಇವ್ರನ್ನ ತೆರವುಗೊಳಿಸಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಕೋರ್ಟಲ್ಲಿ ವ್ಯಾಜ್ಯ ಹಾಕ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಕೋರ್ಟಲ್ಲಿ ಕೆಲವೊಂದು ಸರಿ ಸರ್ಕಾರ ಆದೇಶಗಳನ್ನು ಕೂಡ ಮಾಡಿದಂಥ ಟೈಮಲ್ಲಿ ಕೂಡ ನಮ್ಮದು ಒಂದೇ ಒಂದು, ಇವತ್ತು ಈ ಭಾಗ ಎಲ್ಲ ಕೂಡ ಬಡತನ ಈ ಪ್ರದೇಶದಲ್ಲಿದ್ದಂಥ ಜನರು, ಯಾರೋ ಒಬ್ಬರು ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥ ಜನರನ್ನ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ನಾವು ಅವತ್ತು ಕೂಡ ಕೇಳಿ ಸರ್ಕಾರಗಳು ಅನೇಕ ಸಕ್ರಮದಲ್ಲಿ ಅಕ್ರಮ ಇದ್ದಂತೆಲ್ಲ ಒಳಗಡೆ ಸಕ್ರಮಗಳು ಮಾಡಿಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಏನು ಇವತ್ತು ನೀರಾವರಿ ನಿಗಮಕ್ಕೆ ಏನು ಬೇಕಾಗಿದ್ದಂಥ ಅದು ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟಿದಂಥ ವಿಚಾರ ಆಗಿರ್ಬೋದು, ಕೆನಾಲ್ ಮಾಡೋಂಥ ಟೈಮಲ್ಲಿ ಏನೇನು ನಾಮ್ಸ್ ಫಾಲೋ ಮಾಡೋಕ್ಕೆ ಅವೆಲ್ಲ ಫಾಲೋ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಉದಾಹರಣೆಗೆ ಹೇಳ್ತೀನಿ, ಇವತ್ತು ಕರ್ನಾಟಕ ನೀರಾವರಿ ನಿಗಮ ಇವತ್ತು ಇದನ್ನು ಕೆನಾಲ್ ಆಗಿ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಏನಪ್ಪಣ್ಣ, ಕೆನಾಲ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದನ್ನು ಡ್ರೈನ್ ಥರ ಇದೆ, ಕೆನಾಲ್ ಆಗಿ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಇವತ್ತು ಕೆನಾಲ್ ಅಂದರೆ ಅದಕ್ಕೊಂದು ನಾಮ್ಸ್ ಇರಬೇಕಲ್ಲ, ಆ ಕಡೆ ಒಂದು ಚೈನ್ ಇರಬೇಕು, ಈ ಕಡೆ ಒಂದು ಚೈನ್ ಇರಬೇಕು. ನೀರು ಹೋಗೋಕೆ ರೈತರು ಕೂಡ ನೀರು ಹೋಗೋಕ್ಕೇನು ತೊಂದರೆ ಇಲ್ಲ. ಇವಾಗ ಕೆಲವೊಂದು ಸರಿ ಪಟ್ಟಣ ಬೆಳೀತಾ ಅಂತ ಟೈಮಲ್ಲಿ ಅವೆಲ್ಲ ಕೂಡ ಮಾಡರ್ನೈಸೇಷನ್ ಆಗ್ತಾವೆ. ಅಂದರೆ ದುರುದ್ದೇಶ ಅನ್ನೋದಕ್ಕೆ ನನಗೆ ಇದರಲ್ಲಿ ಕಾಂಗ್ರೆಸ್ಸು BJP ಅನ್ನೋಂಥದ್ದು ಮಾಡೋದು ಯಾವುದೇ ಜರೂರ ಇಲ್ಲ. ನನ್ನ ಉದ್ದೇಶ ಇಷ್ಟೇ, ಬಡವ್ರನ್ನ ರಕ್ಷಣೆ ಮಾಡಬೇಕು, ಅವ್ರಿಗೆ ವ್ಯವಸ್ಥೆ ಮಾಡಬೇಕು. ಯಾವುದೇ ಕೋರ್ಟ್ ಆದೇಶ ಇರಲಿ, ನಾನು ಬೇಡ ಅನ್ನೋಕ್ಕೆ ಹೋಗಲ್ಲ, ಆದರೆ ಅವ್ರಿಗೆ ಪರ್ಯಾಯ ಹುಡುಕೊಡ್ಬೇಕಾಗುತ್ತೆ, ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ದಿಢೀರ್ನಂದೇಳಿ ಇವತ್ತು ಮಳೆ ಬರ್ತಾ ಇದೆ, ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳು, ಆ ಮಕ್ಕಳು ವರ್ಷದ ಮಕ್ಕಳು, 6 ತಿಂಗಳ ಮಕ್ಕಳು ಮೊನ್ನೆ ಇವರು ದಬಕ್ಕಂದೇಳಿ ಕೆಡುವುದಂಥ ಟೈಮಲ್ಲಿ ಅವ್ರಿಗೆ ಸೊಳ್ಳೆ ಕಡ್ದು ಡೆಂಗು ಜ್ವರ ಬಂದಿದ್ದಾವೆ. ಮಕ್ಕಳಿಗೆ ಇವತ್ತು ನೋಡಿ ಕೆಲವು ಮಂದಿ ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಾಯಿಲ್ಲ. ಇವತ್ತು ಎಲ್ಲಿ ಮಕ್ಕೋಬೇಕು? ಕನಿಷ್ಠ ಅವರು ಮಾನವತೆ ದೃಷ್ಟಿ, ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ಕೇಳಿದೆ, ನೋಡಪ್ಪ ನಿನ್ನ ಕಾನೂನು ಇರ್ಬೋದು, ಅದೇ ಕಾನೂನಲ್ಲಿ ನನ್ನ ಮಾನವತೆ ದೃಷ್ಟಿಯನ್ನು ಮರಿಬೇಕನ್ನೋಂಥದ್ದು ಕಾನೂನಿದೆ. ಅವರು ಮಾನವತೆ ದೃಷ್ಟಿಯಿಂದ ಕನ್ಸಿಡರೇಷನ್ ಮಾಡಿ ಅವ್ರಿಗೆ ಎಲ್ಲೊಂದು ಕಡೆ ಪರಿಹಾರ ಹುಡುಕೊಟ್ಟು ಅವ್ರು ಸಹಾಯ ಮಾಡಬೇಕಾಗಲಿ. ಹಿಂಗೆ ದೌರ್ಜನ್ಯ ಮಾಡಿ ಪೊಲೀಸರು ನಂತರ ಬೇರೆಯವರು ಮಾಡಿ ನೋಡಿರಿ, ನಾನು ಅಧಿಕಾರದಲ್ಲಿರೋಂಥ ಟೈಮಲ್ಲಿ ಯಾವತ್ತೂ ಕೂಡ ಬಡವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾನು ಇವತ್ತು ಕೂಡ ಅಧಿಕಾರದಲ್ಲಿ ಇರಲಿ ಇಲ್ಲಿದ್ದಾಗಲಿ ನಾನು ಎಲೆಕ್ಷನ್ ಸೋತಿಲ್ಲ, ಅದೇನು ನನ್ನ ಸಂಬಂಧ ಇಲ್ಲ. ಇವತ್ತು ಏನೇ ಆದರೂ ಕೂಡ ಬಡವ್ರ ಪರವಾಗಿ ನಿಲ್ಲಂತವನು. ಇವಾಗ ಯಾರು ಬರ್ತಾರೋ ಬರಲಿ, ನಾನು ಬಡವರ ಪರವಾಗಿ ಅವ್ರಿಗೆ ಮಳೆ ಬರ್ತಾಯಿದೆ, ಶೆಡ್ ಹಾಕ್ಕೊಡ್ಬೇಕು ಅನ್ನೋಂಥ ತೀರ್ಮಾನ ತೊಗೊಂಡು ಶೆಡ್ ಹಾಕ್ಸ್ಕೊಡ್ತಾಯಿದ್ವಿ. ಅವ್ರು ಏನೇ ಮಾಡೋಂಗಿದ್ರೆ ಅವ್ರ ಹತ್ರ ಕೂಡಬೇಕು, ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಅವರೆಲ್ಲರ ಕಡೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಪರ್ಯಾಯವನ್ನು ಹುಡುಕೊಟ್ಟು ಅವ್ರು ಏನನ್ನ ತೀರ್ಮಾನ ತೊಗೋಬೇಕಾಗಲಿ. ಹಿಂಗೆ ನಮ್ಮದು ನಡೀತತೆ. ಈ ಬಡವ್ರ ಮೇಲೆ ಬರ್ತಾರ ಅಂದಾಗಿನ ಅದು ಬಿಡೋ ಪ್ರಶ್ನೆ ಇಲ್ಲ. ನಾನು ಎಲ್ಲಿಗೇನೋ ಆಗಲಿ ಹೋರಾಟ ಮಾಡ್ತೀನಿ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ.
ಉದ್ದೇಶ ಏನು ಸರ್? ಉದ್ದೇಶ ಇಷ್ಟೇ, ಬಡವ್ರು ಚೆನ್ನಾಗಿರಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು. ಯಾಕಂದರೆ ಇವತ್ತು ಎಲ್ಲ ಸರ್ಕಾರಗಳು ಬಂದಂಥ ಟೈಮಲ್ಲಿ ಇವತ್ತು ಎಲ್ಲರೂ ಕೂಡ ಓವರಾಲಾಗಿ ರಾಜಕಾರಣ ಉದ್ದೇಶ ಇಟ್ಕೊಂಡೆಲ್ಲ ಎಲ್ಲ ಯೋಜನೆಗಳು ಕೊಡ್ತಾರೆ ಅಂಥದ್ದು. ಯಾಕೆ ಕೊಡ್ತಾರೆ? ಬಡವ್ರನ್ನಂಥ ಕಾರಣದಿಂದನೇ ಇಂಥ ಯೋಜನೆಗಳು ಕೊಡ್ತಾರಲ್ಲ. ಕೊಡೋಂಥ ಟೈಮಲ್ಲಿ ಕೂಡ ಬಡವ್ರನ್ನ ಕೂಡ ಮಾನವೀಯತೆ ದೃಷ್ಟಿಯನ್ನು ಕೂಡ ನೋಡಬೇಕಾಗುತ್ತೆ. ಈ ಮಕ್ಕಳು ನೋಡಿ, ಸಣ್ಣ ಸಣ್ಣ ಮಕ್ಕಳು, ತಾಯಿಯಂದ್ರೆಲ್ಲರೂ ಕೂಡ ಎಲ್ಲ ಕೆಲಸ ಬಿಟ್ಟಾರ. ಇವು 20 ದಿನ ಎಷ್ಟು ದಿನ 16 ದಿನ ಆಯ್ತು, 10 ದಿನ ಆಯಿತು, 10 ದಿನ ಆಯ್ತು. ಹಿಂಗೆ ಬದುಕೋಕ್ಕಾಗುತ್ತೆ ನೋಡಿ, ಸಣ್ಣ ಮಕ್ಕಳು ನೋಡಿ, ಆಕೆ ಹೆಂಗೆ ಬದುಕೋಕ್ಕಾಗುತ್ತೆನಾ? ಸಣ್ಣ ಮಕ್ಕಳು ನೋಡಿ ಹೆಂಗೆ ಕುಂತಾರೆ. ಹಂಗೆಲ್ಲ ಆಗಲ್ಲಣ್ಣ, ಹಂಗೆ ಒಪ್ಪೋದೇ ಇಲ್ಲ. ಅದು ಏನೇನಾಗಲಿ ಹಂಗೆ ಒಪ್ಪೋ ಪ್ರಶ್ನೆ ಇಲ್ಲ. ಅವ್ರಿಗೆಲ್ಲರೂ ಕೂಡ ಸರಿ ಮಾಡಿ ಕೊಡೋಣ, ಆಮೇಲೆ ಬಂದು ಕೂಡೋಣ. ಸರ್ಕಾರ ನಿಮ್ದು ಏನೇನು ಕಾನೂನು ಇದ್ದರೆ ಕೂಡ ಕೋರ್ಟು ಕೂಡ ಹಿಂಗೆ ಮಾಡಂದೇಳಿ ಆದೇಶ ಮಾಡಿದರೆ ಕೂಡ ಮಾನವೀಯ ದೃಷ್ಟಿಯಿಂದ ಅವ್ರು ಸಹಾಯ ಮಾಡಿ ಕೊಡಬೇಕನ್ನೋ ಒತ್ತಾಯ ಮಾಡ್ತೀನಿ. ನಾನು ಯಾವುದೂ ಕೂಡ ಕಾನೂನು ವಿರುದ್ಧ ಅಲ್ಲ, ಅದೇ ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮೊನ್ನೆ ಕಳೆದ ದಿನಗಳಲ್ಲಿ ನೀವು ವಾಲ್ಮೀಕಿ ಹಗರಣದಲ್ಲಿ ಆರೋಪಿಗಳನ್ನ ಬಂಧನ ಮಾಡಬೇಕಾಗಿ ಯಾವ ರೀತಿ DC ಆಫೀಸ್ ಧರಣಿ ಕೂತಿದ್ರು, ಇವತ್ತು ಈ ಬಡವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಎಲ್ಲ ಧರಣಿ ಇಲ್ಲ, ನಾನು ನೋಡ್ರಿ, ನನ್ನ ಕೈಲಾಗುತ್ತೆ. ನನಗೆ ಇವತ್ತು ಅವ್ರಿಗೆ ಏನು ಪರ್ಯಾಯ ಹುಡುಕಿ ಕೊಡಬೇಕಾಗಿದ್ದಾನೋ ಅವ್ರಿಗೆ ಯಥಾಸ್ಥಿತಿಯಲ್ಲಿ ಅವ್ರಿಗೆ ಶೆಡ್ ಹಾಕಿ ಅವ್ರನ್ನ ಉಳಿಯೋಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ. ನಾನು ವೈಯಕ್ತಿಕದಿಂದ ಮಾಡಿಕೊಡ್ತೆ, ಯಾವ ಸರ್ಕಾರದಿಂದ ಮಾಡ್ತಾಯಿಲ್ಲ. ಇವತ್ತು ಹಂಗೆ ಮಾಡಿದಂಥ ಟೈಮಲ್ಲಿ ಮುಂದಕ್ಕೆ ನೋಡಿರಿ, ಉದಾಹರಣೆಗೆ ಮುಂದಕ್ಕೆ ಏನು ಮಾಡಬೇಕು, ಇವಾಗ ನಂತರ ಮುಂದಕ್ಕೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸವಲತ್ತು ಕಲ್ಪಿಸ್ಕೊಡ್ಬೇಕು. ಆದರೆ ಅಕ್ರಮ ಸಕ್ರಮದಲ್ಲಿ ಅವ್ರಿಗೆ ಇಲ್ಲೇ ಮನೆ ಕಟ್ಟಿಸ್ಕೊಡ್ಬೇಕು, ಇಲ್ಲಾಂದರೆ ಅವ್ರಿಗೆ ಏನೋ ಪರಿಹಾರನ ಹುಡುಕೊಡ್ಬೇಕು. ಇವತ್ತಂತೂ ನ್ಯಾಯ ಮಾಡ್ತೀನಿ. ಅಕಸ್ಮಿತವಾಗಿ ಯಾರು ದುಡ್ಡಿದ್ದಂಥ ಶ್ರೀಮಂತರು ಇಲ್ಲ ನಮ್ಮದೇ ನಡೀತತೆ, ನಾವು ಹೇಳಿದ್ದೇ ನಡೀತತೆ, ನಾವು ಏನೋ ಹಣ ಇದ್ದರೆ ಏನಾರ ಮಾಡ್ಬೋದು ಅಂದರೆ ಅದು ತಪ್ಪಾಗುತ್ತೆ. ನಾನಿದ್ದಂಥ ಟೈಮಲ್ಲಿ ಬಡವ್ರಿಗೆ ಅನ್ಯಾಯ ಮಾಡೋಕ್ಕೆ ನಾನು ಬಿಟ್ಕೊಡಲ್ಲ, ಬಿಡೋದು ಬಿಡಲ್ಲ. ನಾನು ನೋಡ್ತೀನಿ, ಎಲ್ಲಿ ತನಕ ಬೇಕಾದ್ರೆ ಅಲ್ಲಿ ತನಕ ಹೋಗ್ತೀನಿ. ಇವ್ರಿಗೆ ಜಸ್ಟಿಸ್ ಅಂತ ನ್ಯಾಯ ಅಂತ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಸಾರ್ವಜನಿಕ ವಲಯಗಳಲ್ಲಿ ಹಾಂ, ಈಗಾಗಲೇ ಶಾಸಕರು ಹಾಂ, ರಾಜಕೀಯವಾಗಿ ಇದನ್ನು ನಮ್ಮ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಲ್ಲ, ನಾನು ಇದನ್ನ ರಾಜಕಾರಣ ಮಾಡೋಕ್ಕೆ ಹೋಗಲ್ಲ. ರಾಜಕಾರಣ ಬಂದಂಥ ಟೈಮಲ್ಲಿ ನೇರವಾಗಿ, ಯಾಕಂದರೆ ಇವತ್ತು ರಾಜಕಾರಣದಲ್ಲಿ ನಾವೆಲ್ಲ ಸೋತೋಗಿಟ್ಟಿವಿ. ನಾನು ಯಾರ ಶಾಸಕರ ಮೇಲೆ ಆರೋಪಣೆ ಮಾಡೋಕ್ಕೆ ಹೋಗಲ್ಲ, ನಾನು ಯಾರ ಮೇಲೆ ಟೀಕೆ ಮಾಡೋದು ಕೂಡ ಹೋಗಲ್ಲ. ನನಗೇನಪ್ಪ, ಬಡವ್ರಿಗೆ ಅನ್ಯಾಯ ಆಗಬಾರ್ದು. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ ಮುಂಚೆಯಿಂದ ಕೂಡ. ನನ್ನ ಫಂಡಮೆಂಟಲ್ ರೈಟ್ ಅಷ್ಟೇ, ಬಡವರಿಗೆ ಸಹಾಯ ಆಗಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು. ಅವ್ರಿಗೆ ತೊಂದರೆ ಆಗೋಂಥ ಕೆಲಸ ಯಾರೂ ಮಾಡಬಾರ್ದು, ಯಾವ ಪೊಲಿಟಿಕಲ್ ಪಾರ್ಟೀಸು ಮಾಡಬಾರ್ದು. ಯಾರ ಮೇಲೆ ಆರೋಪಣೆ ಮಾಡೋಂಥ ವ್ಯಕ್ತಿ ನಾನಲ್ಲ. ನೋಡಿ ಸರ್, ನಾವು ಅಧಿಕಾರದಲ್ಲಿದ್ದಾಗ, ನಮ್ಮ ಸಿ.ಎಂ ಸರ್ ಮಿನಿಸ್ಟರ್ ಇದ್ದಾಗ, ಸೋಮಶೇಖರ್ ಸರ್ ML ಇದ್ದಾಗ, ಬಳ್ಳಾರಿ ನಗರ ಆಗಲಿ ರೂರಲ್ ಆಗಲಿ ಯಾರನ್ನು ಬಡವ್ರಿಗೆ ಯಾವತ್ತನ ತೊಂದರೆ ಆಗಿತ್ತಾ? ಚರಿತ್ರೆಯಲ್ಲೇ ಇದ್ದಿಲ್ಲ. ಈಗ ಯಾಕೆ ಆಗ್ತಾಯಿದೆ? ಈಗ ಯಾಕೆ ಆಗ್ತಿದೆ? ಈಗ ಯಾಕೆ ಆಗ್ತಿದೆ? ಈಗ ಯಾಕೆ ಆಗ್ತಿದೆ? ನನ್ನ ಕ್ವಶನ್. ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನಾವು ಮಾತಾಡಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಸಾರು ಮಿನಿಸ್ಟ್ರ್ ಆದರು 15 ವರ್ಷ, ಸೋಮಶೇಖರ್ ಸರ್ 10 ವರ್ಷ ML ಇದ್ದರು. BJP ಗೌರ್ಮೆಂಟ್ ಇತ್ತು. ಬಡವರಿಗೆ ಯಾವತ್ತನಲ್ಲೂ ಒಂದು ಗುಡಿಸ್ಲಿ ಕಿತ್ತಿದ್ದ ಉದಾಹರಣೆ ಐತೆ ಬಳ್ಳಾರಿಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲೇನೈತೆ? ಮತ್ತು ಈಗ ಯಾಕಿಲ್ಲ? ಈಗ ಯಾಕೆ ಬಂತು? ಈಗ ಯಾಕೆ ಬಂತು? ನೀವೇ ಹೇಳ್ರಿ, ಯಾಕೆ ಬಂತು ಈಗ? ಅಂದ್ರೆ ಬಡವ್ರ ಪರವಾಗಿ ಯಾರು ಅದಾರ? ನಾನು ಕಾಂಗ್ರೆಸ್ ಹೇಳ್ತಾ ಇಲ್ಲ, ನಾನು ಕಾಂಗ್ರೆಸ್ಸು BJP ಅಂತ ಹೇಳ್ತಿಲ್ಲ. ಓನ್ಲಿ ಶ್ರೀರಾಮ್ ಸರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಸೋಮಶೇಖರ್ ಬಗ್ಗೆ. ಇಲ್ಲಿ ಏನನ್ನ ನಾವು ಪಾರ್ಟಿ ವಿಷಯ ಹೇಳಿದ್ರೆ ಅವ್ರು ಕೋರ್ಟ್ ವಿಷಯ ಹೇಳ್ತಾರೆ. ನಾನು ಅದು ಹೇಳ್ತಿಲ್ಲ. ಜನ ಅರ್ಥ ಮಾಡ್ಕೋಬೇಕು. ಜನಕ್ಕೆ ಬಿಡ್ತಿದ್ದೀವಿ ನಾವು. ಏನು ಬಿಡ್ತಿದ್ದೀವಿ? ಸಾರ್ ಅಧಿಕಾರ ಇದ್ದಾಗ, ನಮ್ಮ ಸಿ.ಎಂ ಸರ್ ಮಿನಿಸ್ಟರ್ ಇದ್ದಾಗ, ಸೋಮಶೇಖರ್ ಈ 15-20 ವರ್ಷ ಚರಿತ್ರೆಯಲ್ಲಿ ಒಂದು ಗುಡಿಸ್ಲಿ ಯಾವತ್ತನ ಕಿತ್ತಿದ್ದ ಉದಾಹರಣೆ ಇದೆ ಬಳ್ಳಾರಿಯಲ್ಲಿ? ಹೇಳ್ರಿ ನೀವು. ಮತ್ತು ಈಗ ಯಾಕೆ ಆಗ್ತಾ ಇದೆ? ಅದು ಎದಕ್ಕೆ ಬಂತು? ಮೊದಲಿತ್ತಲ್ಲ, 15 ವರ್ಷದಿಂದ ಇಲ್ಲೇ ಇದಾರಲ್ಲ, ಯಾವತ್ತಿಲ್ದು ಇವತ್ತು ಯಾಕೆ ಕೋರ್ಟ್ ನೋಟಿಸ್ ಬಂತು? ಇನ್ನೊಂದು ಪ್ರತಿ ತಿಂಗಳು ಎದಕ್ಕೆ ಬಂತು? ಅಲ್ಲ, ಅದಕ್ಕೆ ನಾನು ಹೇಳ್ತೀನಿ, ಮಲಪ್ರಭಾ ಘಟಪ್ರಭಾದಲ್ಲಿ ಆಗಿರೋ ಅನಾಹುತಗಳೇ ಕಾಲುವೆ ದಂಡೆ ಮೇಲೆ ಇರಬಾರ್ದು ಅಂತ ಒಂದು ನೋಟಿಸ್ ಐತೆ. ಈ ಭಾಗದಲ್ಲಿ ಅನಾಹುತಗಳು ಆಗೋದಿಲ್ಲ. ಈ ಕಾಲುವೆ ಬರೀ ಮಾಮೂಲು ಕಾಲುವೆ, ಇದು ಸಣ್ಣ ಜುಳೆ ಕಾಲುವೆ, ಇದೇನು ದೊಡ್ಡ ಕಾಲುವೆ ಅಲ್ಲ. ಓನ್ಲಿ ಒಂದು 3 ಅಡಿ 4 ಅಡಿ. ಆದಲ್ಲಿ ನಮ್ಮ ಶ್ರೀರಾಮಲಣ್ಣ ಒಂದು ಟೈಮಲ್ಲಿ ಇಂಜಿನಿಯರ್ ಕರೆಸಿ, ನೋಡಪ್ಪ ಇದು ಬಡವರು ಮನೆಗಳಿದಾವ, ಯಾವ ತೊಂದರೆ ಮಾಡಬಾರ್ದು ಅಂತ ಅವತ್ತು ಅಣ್ಣ ಹೇಳಿದ್ದಿಲ್ಲ ನನ್ನ. ಸರ್ BJP ಆಗಲಿ, ನಮ್ಮ ಸಿ.ಎಂ ಸರ್ ಆಗಲಿ, ಸೋಮಶೇಖರ್ ಬಡವ್ರ ಪರವಾಗಿ ಇರೋದು. ರಾಜಕೀಯ ಮಾಡ್ತಾ ಇಲ್ಲ. ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಅವ್ರ ಪರವಾಗಿ ವಿರುದ್ಧವಾಗಿ ಬಡವರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ನ್ಯಾಯ ತರ್ಕೋಬೇಕು ಅಂತಲೇ ಬಂದಿರೋದು. ಮಳೆಗಾಲ, ಚಳಿಗಾಲ, ಈಗ ಮಳೆ ಬಂದರೆ ಗುಡಿಸ್ಲಿದ್ರೆ ಇನ್ನೂ ಸೋರುತ್ತೆ. ಗುಡಿಸ್ಲೇ ಇಲ್ಲ ಅಂದಮೇಲೆ ಅವ್ರು ಎಲ್ಲಿ ವಾಸ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು, ಮಗಳನ್ನ ಕರ್ಕೊಂಡು ಎಲ್ಲಿ ಮಲ್ಕೋಬೇಕು? ನೀವೇ ಹೇಳ್ರಿ. ಮತ್ತು ಇದು ಕಾನೂನು ಕುರುಡು ಕಾನೂನಾ? ಸರ್ಕಾರ ಇರೋದು ಅದಕ್ಕೆ
ಪ್ರಜಾಪ್ರಭುತ್ವ ಇದಕ್ಕೆ ಇರೋಕೆ ಬಡವ್ರು ರಕ್ಷಣೆ ಮಾಡೋಕ್ಕೋಸ್ಕರ ಸರ್ಕಾರ ಇರೋದು, ಎಲ್ಲ ಪ್ರತಿನಿಧಿಗಳು ಇರೋದು, ಎಲ್ಲರೂ ಇರೋದು. ಇವತ್ತು ಯಾಕಿಲ್ಲ? ಇಷ್ಟು ವರ್ಷ ಇಲ್ಲದ್ದು ಇವಾಗ ಯಾಕೆ ಬಂತದ್ದು? ಬಡವರಾಗಿ ಹುಟ್ಟಿ ಬಡವರಾಗಿ ಬಂದೀವಿ. ಈ ದಿನ ಕಾಲ ಮೇಲಿಂದ ಎಷ್ಟೋ ವರ್ಷದಿಂದ ನಾವು ಇಲ್ಲಿ ವಾಸವಾಗಿ ಇದ್ದವ್ರು ನಾವು, ಹೌದಲ್ಲ? ಹಂಗೆ ಈ ಕಡೆ 30 ಮೀಟ್ರ್, ಈ ಕಡೆ 30 ಮೀಟ್ರ್ ತೆಗಬೇಕು. ಬರೀ ಈ ಕಡೆ ಒಂದೇ ತೆಗೆದು ಈ ಕಡೆ ಒಂದೇ ಮನೆಗಳಿದೆ ಅಂತೇಳಿ ಅವರವರಿಗೆ ಅನುಕೂಲ ಮಾಡೋದಲ್ಲ. ಹಂಗಾಗಿ ನಮ್ಮ ಶ್ರೀರಾಮುಲಣ್ಣ ಸೋಮಶೇಖರ್ ಸಾರು ಆ ದಿನದಲ್ಲೇ ಕಾಲೇ ಮ್ಯಾಗಿರೋರಿಗೆಲ್ಲ ಇಂಜಿನಿಯರ್ಗಳು ಎಲ್ಲ ಹೇಳಿ, ನೋಡಪ್ಪ ಇದೆಲ್ಲ ತೊಂದರೆ ಆಗುತ್ತೆ, ಬಡವರು ವಾಸವಾಗ್ಯಾರ, ಇದೆಲ್ಲ ತೊಂದರೆ ಆಗುತ್ತೆ, ಹಂಗೆಲ್ಲ ಕಿತ್ತಬಾರ್ದು ಅಂತೇಳಿ ಆ ದಿನ ಕರೆಸಿ ಇಂಜಿನಿಯರ್ಗಳಿಗೆಲ್ಲ ಮಾಡಿ ಸಂಬಂಧಿಸ ಎಲ್ಲ ಮಾಡಿದರು. ಈ ದಿನ ಇವತ್ತೊಂದು ರಾಜಕೀಯ ತಾಂತ್ರಿಕವಾಗಿಯೋ ಇಲ್ಲ ನಮ್ಮ ಸರ್ಕಾರ ಇಲ್ಲ ಅಂತೇಳಿ ಇಷ್ಟು ದರ್ಬಾರಾಗಿ ನಡೆಸ್ತಾರೆ ಅಂದರೆ ಇದು ಸರ್ಕಾರಕ್ಕೆ ಒಂದು ಈ ಥರ ಎಲ್ಲ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ. ಅಲ್ಲಿ ಕಾಂಗ್ರೆಸ್ ಅಂತಲ್ಲ, ಸರ್ಕಾರ ನಮ್ದು ಇದ್ದಿದ್ರೆ ಇವತ್ತು ಶ್ರೀರಾಮುಲಣ್ಣ ಸೋಮಶೇಖರ್ ಸಾರ್ ಬಂದು ಇಲ್ಲಿ ನಿಂತ್ಕೊಂಡು ಅದು ಇದು ಮಾಡ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಯಾಕೆಂದರೆ ಬಡವ್ರ ಪರವಾಗಿ ನಮ್ಮ ಅಣ್ಣವರು ಶ್ರೀರಾಮುಲಣ್ಣ ಸೋಮಶೇಖರ್ ಸಾರ್ ಯಾವತ್ತು ನನಗೆ ಅವ್ರಿಗೋಸ್ಕರ ಇವತ್ತು ಅಷ್ಟೆಲ್ಲ ನಿಲ್ಲಿಸುತ್ತ ಇವರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದಿಲ್ಲ? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ, ಬಡವರು. ನನ್ನ ಹೆಸರು ಗೋವಿಂದರಾಲ್ ಅಂತ, 25ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾಗಿ ಇವತ್ತು ಎಲ್ಲಿ ಕಷ್ಟ ಇದ್ದರೆ ಅಲ್ಲಿ ಶ್ರೀರಾಮ್ ಸಾರ್ ಬರ್ತಾರೆ. ಎಲ್ಲಿ ಬಡವರು ಕಷ್ಟದಲ್ಲಿದ್ದಾರೋ ನಾನು ನೋಡಿ ಇಷ್ಟು ವರ್ಷದಿಂದ ಸಾರಿ ಜೊತೆಗಿದ್ದೀವಿ, ಕಷ್ಟದಲ್ಲಿ ಅಲ್ಲಿ ಬಂದುಬಿಡ್ತಾರೆ. ಇದಕ್ಕೆ ಮಾಡದೆ ಕಾಂಗ್ರೆಸ್ ಅವರು ಅಂತ ಹೇಳೋಕ್ಕೆ ಗಂಟಘೋಷಾಗಿ ಹೇಳ್ತೀನಿ. ಇಷ್ಟು ದಿನ ನಮ್ಮ ಸಾರ್ ಇದ್ದಾಗ ಯಾರಿಗಾನ ಒಂದು ಬಡವ್ರಿಗೆ ಒಂದು ಪಿನ್ ಚುಚ್ಚಿಲ್ಲ, ಎಲ್ಲಿ ಕೂಡ ಹಾಕ್ಕೊಂಡಿಲ್ಲ. ಅವರು ಮೊಟ್ಟ ಮೊದಲಾಗಿ ಹಿಂಗೆ ಕ್ಲಿಯರ್ ಮಾಡ್ತಾರೆ. ಫಸ್ಟ್ ಡೇ ಇಲ್ಲ ಕೋರ್ಟ್ ಆರ್ಡ್ರ್ ಅಂತಾರೆ, ನೆಕ್ಸ್ಟ್ ಅವ್ರ ಸೈಟ್ಗಳು ಮಾರೋದೆ. ಇದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಕೋಲ್ ಬಜಾರಲ್ಲಿ ಮಾಡಿದ್ದಾರೆ. ಅದು ಕೂಡ ಫಸ್ಟು ಒಂದು ಡಾಕ್ಯುಮೆಂಟ್ಸನ್ನ ಸೃಷ್ಟಿಸ್ತಾರೆ, ರೆಡಿ ಮಾಡಿ ಅದನ್ನು 5-6 ಮಂದಿ ಮಾಡಿ ಮಾಡ್ತಿದ್ದಾರೆ. ಇವತ್ತು ನೋಡಿರಿ, ನಾಳೆ ಡೆಂಗು ಬಂದರೆ, ಇವಾಗ ಡೆಂಗು ಐತೆ ಗೊತ್ತಿಲ್ಲೇನ್ರಿ ಅಧಿಕಾರಿಗಳು, ಗೊತ್ತಿಲ್ವಾ? ಸಣ್ಣ ಎಷ್ಟು ಮಕ್ಕಳಿದ್ದಾರೆ ನೋಡ್ರಿ, ಒಬ್ಬೊಬ್ಬರಿಗೆ 5-6 ಬೀದಿ ಪಾಲಾಗಿ ಯಾರು ಹೊಣೆ ಯಾರು? ಇವತ್ತು ಸೊಳ್ಳೆ ಇಷ್ಟಿಷ್ಟು ದೊಡ್ಡ ಸೊಳ್ಳೆ, ನಮ್ಮ ದೊಡ್ಡ ಬಿಲ್ಡಿಂಗಲ್ಲೇ ಸೊಳ್ಳೆ ಕಟ್ಟಿದ ಡೆಂಗುಗಳು ಬಂದವ. ಓಪನ್ ಆಗಿ ರಾಜ ಕಾಲುವೆನಲ್ಲ ಇದು, ಸಣ್ಣ ಕಾಲುವೆದಲ್ಲಿ ದೊಡ್ಡ ರಾಜ ಕಾಲುವೆದಲ್ಲಿ ಮನೆ ಕಟ್ಟಿದ್ದಾರೆ. ಅವರು ಅನುಕೂಲವಾಗಿ ಅವ್ರು ಇರ್ಬೋದು. ಈ ಬಡ ಜನ ಎಲ್ಲಿ ಹೋಗ್ಬೇಕು ಹೇಳ್ರಿ? ಇವತ್ತು ಬಡ ಜನ ಕೇಳೋರು ಒಬ್ಬ ಏಕೈಕ ವ್ಯಕ್ತಿ ಅದಂದ್ರೆ ಶ್ರೀರಾಮುಲೆ. ಅದು ಬಿಟ್ಟರೆ ಬೇರೆ ಯಾರು ಬಡವ್ರ ಬಗ್ಗೆ ಕಾಳಜಿಲ್ಲ, ಬಡವ್ರ ಬಗ್ಗೆ ಯಾರ್ಯಾರು ಬರೋದಿಲ್ಲ. ನೀವು ನೋಡ್ರಿ, ಎಲ್ಲೇನ ಕಷ್ಟ ಇಲ್ಲದೆ ಅಲ್ಲಿ ಬಡವ್ರ ಬಗ್ಗೆನೇ ಹೋಗೋದು ಶ್ರೀರಾಮುಲು ಬಿಟ್ಟರೆ ಬೇರೆ ಯಾರು ಹೋಗ್ತಾರೆ? ಒಂದು ಲೀಡ್ರ್ ತೋರಿಸ್ರಿ, ಯಾರನ್ನಾಗಲಿ ಒಂದು ಲೀಡ್ರನ್ನ ತೋರಿಸ್ರಿ. ಬಳ್ಳಾರಿ ಯಾರು ಇದ್ದಾರೆ ರೀ? ನಿಮಗೆ ಗೊತ್ತಿರಲಿ, ನೀವು ಪತ್ರಕರ್ತರಿ, ಯಾರು ಇದ್ದೀರಾ? ಇವತ್ತು ನೋಡಿರಿ, ಈ ಸಂಡೇ ಇದ್ದರೆ ಕೂಡ ಸಣ್ಣ ಲೀಡ್ರ್ ಇರ್ರಿ, ಎಲ್ಲ ಮನೆಯಲ್ಲಿ ಕುಂತ್ಕೊಂಡು ಹೆಂಡತಿ ಮಕ್ಕಳು ತಲೆ. ಇವು ಬಡ ಜನಕ್ಕೆ ಪ್ರಾಬ್ಲಮ್ ಆಗಿ ಎಲ್ಲ ಕುಂತು ರೋಡಲ್ಲಿ ಮಣ್ಣಲ್ಲಿ ಕುಂತಾರ. ಯಾರು ಕುಂತಾರ? ಅದು ಶ್ರೀರಾಮುಲು ಬಿಟ್ಟರೆ ಬೇರೆ ಯಾರು ಬರೋದಿಲ್ಲ ಕೂಡ. ನನಗೆ ಗಂಟಘೋಷಾಗಿ ಹೇಳ್ತೀನಿ, ಇವತ್ತು ನಮ್ಮ ಜೊತೆಗೆ ಇರಬೇಕಂದ್ರೆ ಇಂಥ ನಾಯಕರು ಇರಬೇಕು. ಇದ್ದರೆ ಮಾತ್ರ ಬಡವರಿಗೆ ಚೆನ್ನಾಗಾಗ್ತದೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪಾರ್ವತಿ ಸರ್. ನಾವು ಇಲ್ಲಿ ಬಂದು 25 ವರ್ಷ ಆಯ್ತು ಸರ್. ನಾವು 25 ವರ್ಷದಲ್ಲಿದ್ದ ಎಲ್ಲ ಬೇಲಿತ್ತು ಸರ್. ಇಲ್ಲಿ ಬಡ್ದಾಕಿದ್ರಾಗಾನೆ ಯಾರು ಬಂದು ಬಿಡ್ಸೋಟ್ಟು ದಿಕ್ಕಿದ್ದಿಲ್ಲ ಸರ್. ಬೇಲಾಗೆ ಇದ್ದೀವಿ ನಾವು. ಇವಾಗ ಮನೆಗಳಾಗ್ಯಾವ ಸರ್. ಇವಾಗ ಒಂದು 4 ವರ್ಷದಲ್ಲಿದ್ದ ಮನೆಗಳು ಇಂಪ್ರೂವ್ ಆಗ್ತದವ. ಅವಾಗಲಿದ್ದ ನಮ್ಮನ್ನೆಲ್ಲರನ್ನ ಸುಲಭನಾಗಿ ನೋಡ್ತದಾರ ಸರ್. ಯಾಕಂದ್ರೆ ಇದ್ದಂತಾರ ಅಲ್ಲ ಅವರು, ನಾವು ಬಡವರಲ್ಲ. ಅದಕ್ಕಾಗ ನಮ್ಮನ್ನ ಕಡಿಮೆ ಮಾಡ್ತಾರೆ ಸರ್ ಅವರು ಎಲ್ಲರೂ ಸರ್. ನಾವು ಬಡವ್ರು ಅಂತ, ಬಡವರು ಇಲ್ಲಿ ಸಣ್ಣ ಜನ ಇರಬಾರ್ದು ಅಂತಾರೆ ಸರ್. ನಮ್ಮನ್ನ ಯಾರು ಸೇರೋದಿಲ್ಲ ಸರ್. ನಮ್ಮನ್ನ ಯಾರು ಸೇರ್ಬೇಕು ಹೇಳ್ರಿ ಸರ್? ನಮ್ಮನ್ನ ಯಾರು ಕೈ ಹಿಡಿಸೇವು ಸರ್? ಅವ ಮಳೆಗಾಳೆ ಬಂದಾಗ ಸರ್ ನಮಗೆಲ್ಲ ತೆಡಕೆ ಗಿಡಕೆ ಎಲ್ಲ ಎದ್ದೋಗ್ಯಾವ ಅಂತ ಮಕ್ಕಳನ್ನ ಹಿಡ್ಕೊಂಡು ನಾವು ಅಡವಿಯಲ್ಲಿದ್ದೀವಿ ಸರ್. ಅವಾಗ ಸಾರರ ಹತ್ರ ಹೋದಾಗ ಸರ್ ನಮಗೆ ಸೀಟ್ಗಳು ಕೊಟ್ಟನ್ ಸರ್, ನಮಗೆ ಬಂಡೆ ಕೊಟ್ಟನ್ ಸರ್. ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಕೈ ಹಿಡಿಯೋರಂಗಾನಿ ಮತ್ತು ಅವ್ರನ್ಗಾನಿ ಇದು ಮಾಡ್ತಾರೆ ಸರ್. ಕರೆಂಟ್ ಇದ್ದಿಲ್ಲ ಸರ್. ನಾವು ದೀಪಗಳು ಇಟ್ಕೊಂಡು ನಾವು ಜೀವನ ಮಾಡಿವಿ ಸರ್. ನಾವು ಇವು ಕಿತ್ತಿ ಇವಾಗ 9 ವರ್ಷ ಆಯ್ತು ಸರ್. ಮತ್ತೆ ಎಮ್ಮಿಲಿ ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ಇವರೇ ಎಲ್ಲರೂ ಸರ್. ನಾವು ಇವತ್ತು ನಾವು ಕೇಳ್ತೀವಿ ಅಂದ್ರೆ ನಮ್ಮನ್ನೇನು ಕೇಳ್ತಾರೆ, ನೀವು ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತಾರೆ ಸರ್. ನೋಟಿಸ್ ಒಂದು 2-3 ಸತಿ ಕೊಟ್ಟಿದ್ರು ಸರ್. ಅವ್ನು ಕೊಟ್ಟಿದ್ರುಗಾನೆ ಮಾಮೂಲು ಕೊಡ್ತಾ ಇದಾರೆ. ಮತ್ತೆ ಅವಾಗ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಏನಂದಿವಿ, ನಮ್ಗೆ ಎಲ್ಲನ ತೋರಿಸ್ರಿ ಸರ್, ಮತ್ತೆ ನಾವು ಹೋಗ್ತೀವಿ. ನಾವು ಇಲ್ಲಿದ್ದು ಏನು ಮಾಡ್ಬೇಕು ಸರ್? ನಮಗೆಲ್ಲ ಒಂದ್ಸಲ ಕೊಟ್ಟರೆ ಮಕ್ಕಳನ್ನ ಹಿಡ್ಕೊಂಡು ಜೀವನ ಮಾಡ್ಕೊಂತೀವಿ ಅಂತ ನಾವು ಅಂದಿವಿ ಸರ್. ಅಲ್ಲಿ ಇಲ್ಲಿ ಇದ್ರಾಗ ಮುಂಡ್ರಿಗೆ ಕೊಡ್ತೀವಿ ಅದ್ರ ಸರ್. ನಾವು ಮುಂಡ್ರಿಗೆ ಹೋಗಿ ಎಲ್ಲಿ ಜೀವನ ಮಾಡೋಣ ಸರ್? ನಾವು ದುಡ್ಕೊಂಡು ಉಣ್ಣೋರು, ಮನೆ ಕೆಲಸ ಮಾಡೋರು, ಕಾಯಿಪಲ್ಯ ಮಾರೋರು,
ಲೇಬರು ನಾವು ಅಲ್ಲಿ ಇಲ್ಲಿ ಕೆಲಸಗಳು ಮಾಡೋರು ಗೋಡೆ ಕೆಲಸ ಮಾಡೋರು ಸರ್. ನಾವು ಎಲ್ಲಿ ಮಾಡ್ಕೊಂಡು ಉಣ್ಬೇಕು ಅಲ್ಲಿ ಹೋಗಿ ಅಡವಿಯಲ್ಲಿ ಹೋಗಿ. ಅದಕ್ಕೆ ನಾವು ಸದ್ಯ ಇಲ್ಲೇ ಇದೀವಿ ಸರ್. ಮತ್ತೆ ಅಂದಾರ ಸರ್ 3 ಲಕ್ಷ ಕಟ್ಬೇಕಂತಂದ ಅಂದ್ರೆ ಅವರು ಮನೆ ಕೊಡ್ಬೇಕಾದಾಗ ಕಟ್ಬೇಕಂತ ಅಂದಾರ ಸರ್. ಅವರು ಗೋರ್ಮೆಂಟ್ ಅವ್ರು ಕಟ್ಬೇಕಂತಾರ ಸರ್. ಎದಕ್ ಕೊಡ್ತಾರ ಗೊತ್ತಿಲ್ಲ ಸರ್. ಮನೆ ಕಟ್ಬೇಕಂತ ನಮ್ಗೆ ಹೇಳ್ಯಾರ ಸರ್. ನಮಗೆ ಬಂದದ ಇದು ಮಾಡ್ಯಾರ ಸರ್ ಮುನ್ಸಿಪಲ್ ಆಫೀಸ್ನಾಗ. ಅಲ್ಲಿಗೆ ಆಲ್ರೆಡಿ ಇವಾಗ ಒಂದು 10 ವರ್ಷ ಆಯ್ತು ಸರ್. ಒಂದು 10,000 ರೂಪಾಯಿ ಇಸ್ಕೊಂಡಾರ ಸರ್. 30,000 ಕಟ್ಸ್ಕೊಂಡಿದ್ರು, ವಾಪಸ್ ಕೊಟ್ರು. ಮತ್ತೆ ಇವಾಗ 10,000 ರೂಪಾಯಿ ಇಡ್ಸ್ಕೊಂಡು ಇವಾಗ 10 ವರ್ಷ ಆಯ್ತು ಸರ್. ಮತ್ತೆ ಇವಾಗ ದುಡ್ಡು ಕಟ್ರಿ ನಾವು ಮನೆಗಳು ಕೊಡ್ತೀವಿ ಅಂತಾರ ಸರ್. ನಾವು ಮನೆಗಳು ಅವ್ರಿಗೆ 3 ಲಕ್ಷ ರೊಕ್ಕ ಕೊಟ್ಟು ನಾವು ಬಡವ್ರಿ ದುಡ್ಕೊಂಡ್ ತಿನ್ನೋರು ಎಲ್ಲೆಲ್ಲಿದ್ದ ತರ್ಬೇಕು ಸರ್. ನಾವು 3 ಲಕ್ಷ ನಮ್ಗೆ ಎಲ್ಲೋ ಅಂತೆಲ್ಲಿ ಜಾಗ ಕೊಟ್ರೆ ನಾವೊಂದಿಷ್ಟು ಇದಾಗ್ತೀವಲ್ಲ ಸರ್ ನಮಗನೆ ಅಂತ ನಾವು ಕೇಳ್ತಾ ಇದ್ವಿ ಸರ್. ಇವಾಗ ಇಲ್ಲಿ ಎಲ್ಲ 9 ಮನೆ ಕಿತ್ತಾರ ಸರ್ ಎಲ್ಲ.